ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಉಡುಪಿಯ ಪೇಜಾವರ ಶ್ರೀಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ನಾನು ಕೊಡದ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ತಪ್ಪು. ಸಂವಿಧಾನ ಬದಲಿಸಬೇಕು ಎನ್ನುವ ಮಾತನ್ನು ನಾನು ಎಲ್ಲಿಯೂ ಆಡಿಯೇ ಇಲ್ಲ ಅಂತ ಅವ್ರು ಹೇಳೋದು. ವಿಡಿಯೋ ಕ್ಲಿಪ್ಪಿಂಗ್, ರಾಜ್ಯಪಾಲರಿಗೆ ಕೊಟ್ಟ ಲಿಖಿತ ರೂಪದ ಪತ್ರವನ್ನು ಒಮ್ಮೆ ಪರಿಶೀಲಿಸಿ. ಆಡದೇ ಇರುವ ಮಾತಿಗೆ ಸಮಾಜದಲ್ಲಿ ಜನ ದಂಗೆ ಎದ್ದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸುಳ್ಳು ಆರೋಪ ಹೊರಿಸಿ ಸಿಎಂ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನನ್ನನ್ನು ಹಣಿದರೆ ಹಿಂದೂ ಸಮಾಜಕ್ಕೆ ಮುಖವಾಣಿ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಈ ರೀತಿ ದ್ವಿಮುಖ ನೀತಿ ಯಾಕೆ? ದೇವರೇ ಎಲ್ರಿಗೂ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಉಡುಪಿಯಲ್ಲಿ ಪೇಜಾವರ ವಿಶ್ವಪ್ರಸನ್ನ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಆಡೇ ಇಲ್ಲ. ವಸ್ತುತಸ್ತು ನಾವು ನಮ್ಮ ನಿರ್ಣಯಗಳು ಏನಿದ್ದಾವೆ, ಇದು ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ಸಂತ ಸಮಾವೇಶ ನಡೆದು ಯಾವುದೋ ಒಬ್ಬ ಸಂತರಲ್ಲ, ಸಮಸ್ತ ವರ್ಗದ ಸಂತರು ಕೂಡ ನೆರೆದು ಮಾಡಿರತಕ್ಕಂಥ ತೀರ್ಮಾನವನ್ನು ನಾವು ಲಿಖಿತ ರೂಪದಲ್ಲಿ ರಾಜ್ಯಪಾಲರಿಗೆ ನೀಡಿದ್ದೇವೆ. ಅದರಲ್ಲಿ ಈ ಮಾತು ಯಾವುದೂ ಇಲ್ಲೇ ಇಲ್ಲ. ಹಾಗಿರುವಾಗ ಆಡದಿರುವ ಮಾತನ್ನು, ಆರೋಪವನ್ನು ಹೊರಿಸಿ ಸಮಾಜದಲ್ಲಿ ಇವತ್ತು ಅನೇಕ ವರ್ಗದ ಜನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಇಷ್ಟು ದಿನಗಳ ತನಕ ಸುಮ್ಮನಿದ್ದ ಪೇಜಾವರ ಶ್ರೀಗಳು ಇವತ್ತು ನಾನು ಆ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ? ಹೌದು ಅರವಿಂದ್, 8 ದಿವಸಗಳ ನಂತರ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅವರು ಬೆಂಗಳೂರು, ಅಯೋಧ್ಯೆ ಮತ್ತು ದೇಶದ ಬೇರೆ ಬೇರೆ ಕಡೆ ಸುತ್ತಾಟದಲ್ಲಿದ್ದರು, ರಾಜ್ಯದಲ್ಲೂ ಕೂಡ ಸುತ್ತಾಟದಲ್ಲಿದ್ದರು. ಏನೇ ಆದರೂ ಕೂಡ ಮೌನವನ್ನು ವಹಿಸಿದ್ರು ಸ್ವಾಮೀಜಿ ಅವರು. ಆದರೆ ಎಡಪಂಥೀಯ ಸಂಘಟನೆಗಳು ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಮತ್ತು ಎಲ್ಲ ಶಾಸಕ ಸಚಿವರುಗಳು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸಿ ಎಲ್ಲರೂ ಕೂಡ ಪೇಜಾವರ ಸ್ವಾಮೀಜಿಯವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದರಿಂದ ಬೇಸರ ಕೂಡ ಆಗಿತ್ತು ಅವರಿಗೆ. ಇವತ್ತು ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ನಾನು ಆ ಮಾತನ್ನು ಆಡೇ ಇಲ್ಲ. ವಿಶ್ವ ಹಿಂದೂ ಪರಿಷತ್ ಒಂದು ಸಂತ ಸಮಾವೇಶವನ್ನು ಮಾಡಿತ್ತು. ಆ ಸಮಾವೇಶದ ಪೂರ್ತಿ ವಿಡಿಯೋವನ್ನು ಅವರು ಜಾಲಾಡಿದ್ದಾರೆ ಮತ್ತು ಎಲ್ಲೂ ಕೂಡ ಅವರ ಬಾಯಿಯಿಂದ ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂಥ ಮಾತು ಬಂದಿಲ್ಲ ಅನ್ನುವಂಥದ್ದು. ಆ ನಂತರ ಒಂದು ನಿರ್ಣಯವನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಆ 2 ಪುಟಗಳ ನಿರ್ಣಯದಲ್ಲೂ ಕೂಡ ಸಂವಿಧಾನದ ಬಗ್ಗೆ ಒಂದು ಶಬ್ದ ಕೂಡ ಇಲ್ಲ. ಆದರೆ ನಮಗೆ ಸರ್ಕಾರ ಬೇಕು, ಎಂಥ ಸರ್ಕಾರ ಅಂದರೆ ಹಿಂದೂಗಳ ಹಿತ ಕಾಯುವಂಥ ಸರ್ಕಾರ ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಲ್ಲಿ ಸರ್ಕಾರದ ಬದಲು ಸಂವಿಧಾನ ಅಂತ ಬಳಸ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಎಲ್ಲ ಕಾಂಗ್ರೆಸ್ನ ಶಾಸಕರುಗಳು ಮುಗಿಬಿದ್ದ ರೀತಿಯಲ್ಲಿ ಪೇಜಾವರ ಸ್ವಾಮೀಜಿಗಳ ವಿರುದ್ಧ ಮಾತನಾಡಿದ್ರು. 8 ದಿವಸಗಳ ನಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದೇವರೇ ಅವರಿಗೆ ಬುದ್ಧಿಯನ್ನು ಕೊಡಲಿ. ನನ್ನ ಬಳಿ ಎಲ್ಲ ದಾಖಲೆಗಳಿದೆ, ಕಾನೂನು ಸಮರವನ್ನು ಕೂಡ ಮಾಡಬೇಕು. ಆದರೆ ನನಗೆ ಮಾಡಬೇಕಾದ ಕೆಲಸ ಸಾಕಷ್ಟು ಇದೆ. ಈ ದೇಶದಲ್ಲಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ನಾನು ಸಂವಿಧಾನ ಬಾಹಿರವಾಗಿ ಯಾವುದೇ ಈವರೆಗೆ ಒಂದೇ ಒಂದು ದಿನ ನಡೆದುಕೊಂಡಿಲ್ಲ ಅನ್ನುವಂಥ ಮಾತುಗಳನ್ನು ಆಡುವ ಜೊತೆಗೆ ಅವರಿಗೆ ದೇವರೇ ಬುದ್ಧಿ ಕೊಡಲಿ ಅನ್ನುವಂತಹ ಕೆಲವು ಬೇಸರದ ನುಡಿಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ಎಲ್ಲೂ ಕೂಡ ಒಂದೇ ಒಂದು ಕ್ಲಿಪ್ಪಿಂಗ್, ವಿಡಿಯೋ ಕ್ಲಿಪ್ಪಿಂಗ್ ಆಗಿರಲಿ ಅಥವಾ ಪ್ರೆಸ್ ನೋಟನ್ನು ಎಲ್ಲೂ ಕೂಡ ಸಂವಿಧಾನದ ಬಗ್ಗೆ ಪೇಜಾವರ ಸ್ವಾಮೀಜಿಗಳು ಆಡಿರಲಿಲ್ಲ. ಸಭೆಯಲ್ಲಿ, ಸಂತ ಸಮಾವೇಶದಲ್ಲಿ ಅಭಿಪ್ರಾಯವನ್ನು ಮಂಡನೆ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ಸ್ವಾಮೀಜಿಗಳ ಬಳಿ ಇದೆ. ಅದನ್ನು ಕೂಡ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಈ ಒಂದು ಸುಳ್ಳನ್ನು ಹೇಳಿದವರು ಯಾರು ಅನ್ನುವಂಥ ಪ್ರಶ್ನೆಗಳನ್ನು ಪೇಜಾವರ ಸ್ವಾಮೀಜಿ ಅವರು ಎತ್ತಿದ್ದಾರೆ. ಬಹಳ ಅಸಮಾಧಾನವನ್ನು ಕೂಡ ಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಆಗಿರುವಂಥದ್ದು. ಮತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಥರದ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ಜನ ದಂಗೆ ಎದ್ದ ರೀತಿಯಲ್ಲಿ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಸ್ಪಷ್ಟನೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳ ಕಡೆಗೆ ಕೊಟ್ಟಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದೀಪಕ್, ಧನ್ಯವಾದ. ಬಟ್ ಈ 8 ದಿನಗಳಲ್ಲಿ ಎಡಪಂಥೀಯ ಚಿಂತಕರು ಸಾಕಷ್ಟು ಜನ ಶ್ರೀಗಳನ್ನು ಭಾರಿ ವಿರೋಧ ಮಾಡಿದ್ರು. ಈಗ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ.